ಧನು ಅವಾಗ ಮಹಾರಾಜ ಆಗಿದೆ, ಧನುಷ್ ಅವ್ರ ಹತ್ರ ಹೋಗಿ ಹೇಳಿದೆ, ಬಿಗ್ ಬಾಸ್ ಒಂದು ಟಾಸ್ಕ್ ಹೇಳಿರ್ತಾರೆ, ಅವರು ನಿಮಗೆ ಒಂಟಿಗಳು ಜಂಟಿಗಳು ಆಹಾರ ಸಾಮಗ್ರಿಗಳನ್ನ ಅದ್ಲು ಬದಲು ಮಾಡಂಗಿಲ್ಲ ಅಂತಾರೆ, ಹಂಚಿಕೊಳ್ಳುವ ಹಾಗಿಲ್ಲ ಅಂತಾರೆ, ಆದ್ರೆ ಅವರು ದಾನ ಮಾಡುವ ಹಾಗಿಲ್ಲ ಅಂತ ಹೇಳಿಲ್ವಲ್ಲ. ನಾವ್ ಅದೇ ತರ ಗ್ರೇ ಏರಿಯಾ ಹುಡ್ಕೋದು. ಸೊ ನೀವು ಬಿಗ್ ಬಾಸ್ ಹೇಳಿ ನಾನು ನನ್ನ ಅಟ್ಲೀಸ್ಟ್ 2 ಪಾವ್ ಅಕ್ಕಿನ ದಾನ ಮಾಡ್ತಿದ್ದೀನಿ ಅಂತ ಹೇಳಿದೆ. ಅವ್ರಿಗೂ ಭಯ, ನಾವ್ ಏನ್ ಮಾಡ್ಬಾರ್ದು ಗೊತ್ತಿಲ್ವಲ್ಲ. ಆಯ್ತು ಕೇಳ್ತೀನಿ ಅಂದ್ರು. ಆಮೇಲೆ ರಾಜಮಾತೆ, ಸ್ವಯಂ ಘೋಷಿತ ರಾಜಮಾತೆ ಬಂದ್ರು. ಅವ್ರಿಗೂ ಹೇಳ್ದೆ, ನೀವ್ ರಾಣಿ ಅಲ್ವಾ, ನಿಮ್ ಕೈಯಲ್ಲಿ ಪವರ್ ಇದೆ, ನೀವು ನಿಮ್ ಸೇವಕರಿಗೆ ದಾನ ಮಾಡ್ಬೋದಲ್ಲ. ದಿನ ಬೆಳಗಾನ ರಾತ್ರಿನ ಹೇಳಿ ಕೆಲಸ ಮಾಡಿಸ್ಕೋತೀರಾ. ಅದು ನಾನು ಹೇಳೋದು, ಅರಸಿ ಸೇವಕ ಬಿಟ್ಬಿಡಿ. ನಾರ್ಮಲ್ ಒಬ್ಬ ಮನುಷ್ಯನಾಗಿ ನನ್ನ ಸಹ ಸ್ಪರ್ಧಿಗಳು ಹಸುವಿನಿಂದ ಮಲ್ಕೊಳ್ತಿದ್ದಾರೆ ಅಂತ ನಂಗೆ ಗಂಟ್ಲಿಂದನೂ ಇಳಿಯಲ್ಲ ಒಂದು ಅಗಳು, ಅಂತರಲ್ಲಿ ಹೊಟ್ಟೆ ತುಂಬ ಚೆನ್ನಾಗಿ ಬಾರಿಸಿ ಆಯ್ತು ಕೇಳ್ತೀವಿ ಅಂತ ಹೇಳಿ ಒಳಗಡೆ ಹೋಗಿ ಇನ್ನೂ ಬಂದಿಲ್ವಲ್ಲ ಅಂತ ಒಂದು 5 ನಿಮಿಷ ಹೋಗಿ ನೋಡಿದ್ರೆ ಫುಲ್ ಗೊರಕೆ, ಎಲ್ರೂ ಅರಸಿಯರೆಲ್ಲ ಗೊರಕೆ. ಅದು ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿತ್ತು. ಅಂದರೆ ಏನಿವರು ಅಂತ ಆ ಯೋಚನೆ ಇಲ್ವಾ, ಇಷ್ಟು ಹೊಟ್ಟೆಗಳು ಹಸ್ಕೊಂಡಿದೆ ಅನ್ನೋದು ಕೋಪ ಇತ್ತು. ಆಮೇಲೆ ಇನ್ನೊಂದು, ನಾನು ಇವ್ರ ಜೊತೆಲ್ಲ ಏನು ಮಾಡ್ತಿದ್ದೆ, ಬರೀ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡ್ರೆ ಬೋರ್ ಆಗಿರುತ್ತೆ. ಸೇವಕರು ಅಂದರೆ ಒಳ್ಳೆಯವರಾಗೇ ಇರ್ತಾರೆ ಅಂತೇನೋ ಅವನು ಗಿಲ್ಲಿ ತಮಾಷೆ ಮಾಡ್ತಿದ್ದ. ಇನ್ಯಾರೋ ಸುಳ್ಳಿ ಸೇವಕಿ ಆಗಿರ್ಬೋದು, ಕಳ್ಳಿ ಸೇವಕಿ ಆಗಿರ್ಬೋದು, ಕಳ್ಳ ಆಗಿರ್ಬೋದು, ಸೋಂಬೇರಿ ಆಗಿರ್ಬೋದು, ನಾವು ಅಷ್ಟು ಜನ ಒಂದೊಂದು ಕ್ಯಾರೆಕ್ಟರ್ ತೊಗೊಂಡು, ಬಿಕಾಸ್ ನಾನು ಒಬ್ಬ ಕಲಾವಿದೆ, ಆರ್ಟಿಸ್ಟ್, ನಾನು ಆ ರೀತಿನಲ್ಲೇ ಆ್ಯಕ್ಟಿಂಗ್ ಇದರಲ್ಲೇ ಪಾತ್ರ ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿ ನಿಭಾಯಿಸೋಣ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾನೆ ಇದೆ. ಬಟ್ ಅವ್ರುಗಳಿಗೆ ಏನು ಮಾಡಬೇಕು ಮಾಡಬಾರ್ದು ಇಲ್ವೋ ಆ ಭಯದಿಂದ ಮಾಡಿರಲಿಲ್ಲ.